ಓಕೆ ನಮಸ್ಕಾರ ಗೈಸ್, ಎಲ್ಲರೂ ಹೇಗಿದ್ರು ಚೆನ್ನಾಗಿ ಅಂತ ವಿಡಿಯೋ ಮಾಡ್ತೀನಿ ಗೈಸ್. ಇವತ್ತು ವಿಡಿಯೋದಲ್ಲಿ ಏನಪ್ಪ ತಿಳಿಸ್ಕೊಂಡು ನೋಡಿ, ಎಸ್ ಎಲ್ ಸಿ ಯಾರೆಲ್ಲ ಮೂರನೇ ಎಕ್ಸಾಮ್ ಬರ್ದಿದ್ದು ಸುಮಾರು ಜನ ಕೇಳ್ತಿದ್ರು ಗೈಸ್. ಮೂರನೇ ಎಕ್ಸಾಮ್ ಯಾರೆಲ್ಲ ಬರ್ದಿದ್ದೀರಿ ಬಟ್ ಸ್ಟಿಲ್ ರಿಜೆಕ್ಟ್ ಆವಾಗ ಅಂತ ಗೈಸ್. ಎಸ್ ಎಲ್ ಸಿ ಗೈಸ್ ಮೂರನೇ ಎಕ್ಸಾಮ್ ರಿಸಲ್ಟ್ ಅನ್ನೋದು ಬಂದಿದೆ ಗೈಸ್. ಎಷ್ಟು ಗಂಟೆಗಪ್ಪ ಬಂದಿದೆ ಗೈಸ್? ನೆನ್ನೆ ಸಾಯಂಕಾಲ 6:30 ಬಂದಿದೆ. ನನ್ನ ಸಾಯಂಕಾಲ 6:30 ಎಸ್ ಎಲ್ ಸಿದು ಮೂರನೇ ರಿಸಲ್ಟ್ ಅನ್ನೋದು ಅನೌನ್ಸ್ಮೆಂಟ್ ಆಗಿದೆ. ಯಾರೆಲ್ಲ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಮೂರನೇ ಎಕ್ಸಾಮ್ ರಿಸಲ್ಟ್ಗೋಸ್ಕರ ಕಾಯ್ತಿದ್ರಿ ಬಟ್ ಸ್ಟಿಲ್ ಹೋಗ್ಬಿಟ್ಟು ನಿಮ್ಮ ವೆಬ್ಸೈಟಲ್ಲಿ ಕರೆಂಟ್ ವೆಬ್ಸೈಟಲ್ಲಿ ಹೋಗ್ಬಿಟ್ಟು ನಿಮ್ಮ ರಿಸಲ್ಟನ್ನು ಚೆಕ್ಔಟ್ ಮಾಡ್ಕೋಬೋದು. ಎಸ್ ಎಲ್ ಸಿ ಯಾರೆಲ್ಲ ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರಿ ಬಟ್ ಅಡ್ಮಿಷನ್ ಓಪನ್ ಆಗಬೇಕು ಅಂತ ನೋಡ್ಕೊಳ್ರಿ. ಬಟ್ ನೆನ್ನೆ ಸಾಯಂಕಾಲ 6:30 ರಿಸಲ್ಟ್ ಅನ್ನೋದು ಬಂದಿದೆ. ಹೋಗಿ ಚೆಕ್ಔಟ್ ಮಾಡ್ಕೊಂಡು ನೀವು ರಿಸಲ್ಟ್ ಅನ್ನು ನೋಡ್ಕೋಬಹುದು. ಇನ್ನು ಇದರಲ್ಲಿ ರಿಸಲ್ಟ್ ಅನ್ನು ನೋಡ್ಕೊಂಡಾದ್ಮೇಲೆ ಸುಮಾರು ಜನ ಒಂದು ಡೌಟ್ಸ್ ಇದೆ. 1 ಮಾರ್ಕ್ಸ್ 2 ಮಾರ್ಕ್ಸ್ 3 ಮಾರ್ಕ್ಸ್ ಇಂದ ಯಾರು ಫೇಲ್ ಆಗಿದ್ರೆ ಬಟ್ ಅದ್ರ ಬಗ್ಗೆ ನೆಕ್ಸ್ಟ್ ಒಂದು ವಿಡಿಯೋ ಮಾಡ್ತೀನಿ. ರಿವ್ಯಾಲ್ಯೂಷನ್ ರೀಟೋಟಲಿಂಗ್ ಹಾಕ್ಬೇಕಾ ಬೇಡವಾ ಅನ್ನೋದಾದ್ರೆ ನೆಕ್ಸ್ಟ್ ಒಂದು ವಿಡಿಯೋ ಮಾಡ್ತೀನಿ. ಬಟ್ ಅಷ್ಟಿಲ್ಲ ಇವತ್ತು ಏನಪ್ಪಾ ಅಂತಂದ್ರೆ ಯಾರ ರಿಸಲ್ಟ್ಗೋಸ್ಕರ ಕಾಯ್ತೀರಾ ಬಟ್ ಫೈನಲ್ ರಿಸಲ್ಟ್ ಅನ್ನೋದು ಬಂದಿದೆ ಎಸ್ ಎಲ್ ಸಿದು. ಬಟ್ ರಿಸಲ್ಟ್ ಅನ್ನೋದು ಹೋಗಿ ಚೆಕ್ಔಟ್ ಮಾಡ್ಕೊಂಡ್ರೆ ವೆಬ್ಸೈಟ್ ಅಲ್ಲಿ ಐತೆ. ಬೇಕಾದ್ರೆ ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಡೈರೆಕ್ಟ್ ಹೋಗಿ ಚೆಕ್ಔಟ್ ಮಾಡ್ಕೋಬಹುದು. ಇಲ್ಲ ನಿಮ್ಮ ಹಾಲ್ ಟಿಕೆಟ್ ಹಾಕೊಂಡ್ಬಿಟ್ಟು ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿದ್ರೆ ಆಲ್ಮೋಸ್ಟ್ ನಿಮಗೆ ರಿಸಲ್ಟ್ ಅನ್ನೋದು ಸಿಗುತ್ತೆ. ಕರೆಂಟ್ ರಿಸಲ್ಟ್ ಹೋಗ್ಬಿಟ್ಟು ರಿಸಲ್ಟ್ನ ಚೆಕ್ ಮಾಡ್ಕೊಂಡ್ರೆ ನನ್ನ ಸಾಯಂಕಾಲ ಬಂದಿದೆ. ಬೆಳಗ್ಗೆ ಬಂದಿದ್ರೆ ಆಲ್ಮೋಸ್ಟ್ ಎಲ್ಲರೂ ಗೊತ್ತಾಗೋದು ಬಟ್ ಸಾಯಂಕಾಲ ಬಂದಿದ್ದು ಸುಮಾರು ಜನ ಆಲ್ರೆಡಿ ಚೆಕ್ಔಟ್ ಮಾಡಿದ್ದೀರಾ ರಿಸಲ್ಟ್ನ. ಬಟ್ ಸುಮಾರು ಜನಕ್ಕೆ ಗೊತ್ತು, ಸುಮಾರು ಜನಕ್ಕೆ ಗೊತ್ತಿರಲ್ಲ ಗೈಸ್. ಯಾಕೆಂದರೆ ನನ್ನ ಸಾಯಂಕಾಲ ಬಂದಿರೋದ್ರಿಂದ ಯಾರು ಜಾಸ್ತಿ ಫೋನ್ ಯೂಸ್ ಮಾಡಲ್ಲ. ಬಟ್ ಸ್ಟಿಲ್ ನೈಟು ನೋಡಿರ್ತಾರೆ ಬಟ್ ನೋಡಿದವ್ರಿಗೆ ಹೇಳ್ತಾರದು. ಬಟ್ ಯಾರು ಇನ್ನೂ ರಿಸಲ್ಟ್ ಹೋಗಿ ಚೆಕ್ಔಟ್ ಮಾಡಲಿಲ್ಲ, ಇನ್ನೂ ರಿಸಲ್ಟ್ ಯಾರೋ ನೋಡಿಲ್ಲ, ಹೋಗಿ ರಿಸಲ್ಟನ್ನು ಚೆಕ್ಔಟ್ ಮಾಡ್ಕೊಳ್ರಿ. ಲಿಂಕ್ ಹೇಳಿದ್ನಲ್ಲ ಗೈಸ್, ಆಲ್ರೆಡಿ ಐತೆ. ರಿಸಲ್ಟ್ ಬಿಟ್ಟಿದ್ದಾರೆ, ಕರೆಂಟ್ ರಿಸಲ್ಟ್ ಎಲ್ಲ ಬಿಟ್ಟಿದ್ದಾರೆ. ಸೇಮ್ ಹೋದ ವರ್ಷ ಯಾವ್ದು ರಿಸಲ್ಟ್ ಬಂದಿದೆ ಅದ್ರ ಮೂರಲ್ಲಿ ಎಕ್ಸಾಮಲ್ಲಿ ಯಾವ್ದು ಜಾಸ್ತಿ ಆಗಿದೆ ಬಟ್ ಅದನ್ನ ರಿಸಲ್ಟಲ್ಲಿ ಶೋ ಮಾಡ್ತಾ ಇದ್ದಾರೆ. ಫಸ್ಟ್ ಇಲ್ಲಿ ನೀವು ಹೋಗಿ ಚೆಕ್ಔಟ್ ಮಾಡ್ಕೋಬೋದು. ಆಲ್ಮೋಸ್ಟ್ ಹೋಗಿ ಚೆಕ್ಔಟ್ ಮಾಡ್ಕೊಳ್ರಿ. ಹೆಂಗಪ್ಪ ಮಾಡಿದ್ದಾರೆ ಅಂತಂದ್ರೆ, ಒಂದನೇ ಎಕ್ಸಾಮಲ್ಲಿ ಜಾಸ್ತಿ ಮಾರ್ಕ್ಸ್ ತೆಗೆದಿದ್ರಾ, ಎರಡನೇ ಎಕ್ಸಾಮಲ್ಲಿ ಜಾಸ್ತಿ ಮಾರ್ಕ್ಸ್ ತೆಗೆದ್ರಾ, ಇಲ್ಲ ಮೂರನೇದ್ರಲ್ಲಿ ಜಾಸ್ತಿ ಬಂದಿತ್ತ ಇಂಪ್ರೂವ್ಮೆಂಟ್ಗೋಸ್ಕರ ಯಾರು ಬರ್ದಿದ್ರು. ಬಟ್ ಸ್ಟಿಲ್ ಇದರಲ್ಲಿ ಏನಪ್ಪ ತೋರಿಸ್ತವ್ರೆ ಅಂತಂದ್ರೆ, ನಿಮ್ದು ಯಾವ ಮಾರ್ಕ್ಸ್ ಜಾಸ್ತಿ ಬಂದಿತ್ತೋ ಅದನ್ನ ತಗೊಬಂದ್ಬಿಟ್ಟು ನಿಮ್ಗೆ ಎಸ್ ಎಲ್ ಸಿ ರಿಸಲ್ಟಲ್ಲಿ ತೋರಿಸ್ತವ್ರೆ. ಅಂದರೆ ಒಂದನೇ ಎಕ್ಸಾಮಲ್ಲಿ ಜಾಸ್ತಿ ಬಂದರೆ ಒಂದನೇ ತೋರಿಸ್ತಾರೆ, ಎರಡನೇ ಎಕ್ಸಾಮಲ್ಲಿ ಬಂದರೆ ಎರಡನೇ ತೋರಿಸ್ತಾರೆ, ಮೂರನೇದು ಬಂದರೆ ಮೂರನೇ ತೋರಿಸ್ತವ್ರೆ. ಬಟ್ ಮೂರನೇಲಿ ಯಾವ್ದು ಜಾಸ್ತಿ ಬಂದರೆ ಅದನ್ನ ತೋರಿಸ್ತಾರೆ. ಯಾರೆಲ್ಲ ಪಾಸ್ ಆಗಿದೆ ಎಲ್ಲರೂ ಪಾಸ್ ಆಗಿದೆ ಅಂದ್ಕೊಳ್ತೀವಿ. ಬಟ್ ಸ್ಟಿಲ್ ಯಾರಿಗೆ ಸುಮಾರು ಜನ ಕಮ್ಮಿ ಮಾರ್ಕ್ಸ್ಗಳು ಬಂದಿದ್ದವ್ರಿಗೆ ನೋಡ್ತಾರೆ ರಿವ್ಯಾಲ್ಯೂಷನ್ ಹಾಕೋ ಚಾನ್ಸಸ್ ಇರುತ್ತೆ. ರೀಟೋಟಲಿಂಗ್ ಹಾಕ್ಬೋದು. ಬಟ್ ಇಲ್ಲಿ 3 ಎಕ್ಸಾಮಲ್ಲಿ ಯಾವುದು ಜಾಸ್ತಿ ಬಂದಿದೆ ಆ ಮಾರ್ಕ್ಸ್ನ ನಿಮಗೆ ಮಾರ್ಕ್ಸ್ ಕಾರ್ಡಲ್ಲಿ ಎಂಟ್ರಿ ಮಾಡ್ತಾರೆ. ನೀವು ಕನ್ಫ್ಯೂಸ್ ಆಗ್ಬಿಡ್ರಿ. ಬಟ್ ಅದಕ್ಕೋಸ್ಕರ ಹೋಗಿ ರಿಸಲ್ಟ್ ಅನ್ನೋದು ಬಿಟ್ಟಿದ್ದಾರೆ, ಹೋಗಿ ಚೆಕ್ಔಟ್ ಮಾಡ್ಕೊಳ್ಳಿ. ರಿಸಲ್ಟ್ ಅಂತ ಯಾರು ಕೇಳ್ತಿದ್ರಿ ಬಟ್ ಫೈನಲಿ ನೆನ್ನೆ ಸಾಯಂಕಾಲ 6:30 ರಿಸಲ್ಟ್ ಅನ್ನೋದು ಬಂದಿದೆ. ಯಾವುದು ಎಸ್ ಎಲ್ ಸಿದು ಮೂರನೇ ಎಕ್ಸಾಮ್ ರಿಸಲ್ಟ್ ಬಂದ್ಬಿಟ್ಟು ನೆನ್ನೆ ಸಾಯಂಕಾಲ 6:30 ಬಂದಿದೆ. ಬಟ್ ರಿಸಲ್ಟ್ ಯಾರು ಇನ್ನೂ ಹೋಗಿ ಚೆಕ್ಔಟ್ ಮಾಡ್ಕೊಟ್ರೆ ರಿಸಲ್ಟ್ ನೋಡ್ಕೊಟ್ರೆ ಅಂತ ಹೇಳ್ತಾ ವಿಡಿಯೋ ನಾವು ಮುಗಿಸ್ತೀವಿ. ವಿಡಿಯೋ ಇಷ್ಟ ಆದ ಗೊತ್ತಲ್ಲ, ಒಂದು ಲೈಕ್ನ ಮಾಡ್ಕೊಟ್ರೆ, ಒಂದು ಶೇರ್ನ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್. ಥ್ಯಾಂಕ್ ಯು ಸೊ ಮಚ್. ಬೈ ಬೈ, ಸಿ ಯು ಅಂತ ಹೇಳ್ತಾ ಇದ್ದೆ. ಅಭಿಲೋಕ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.